ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಕೇರ್ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಡ್ಯಾಂಡ್ರಫಿನ ಸಮಸ್ಯೆ ಇದ್ದರೆ, ತುಂಬ ಕೂದಲು ಉದುರೋದಿದ್ದರೆ ಈ ಒಂದು ಹೇರ್ ಪ್ಯಾಕ್ ಯೂಸ್ ಮಾಡಿದರೆ ಖಂಡಿತ ನಿಮ್ಮ ಕೂದಲು ಉದುರೋದೆಲ್ಲ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಖಂಡಿತ ಕಡಿಮೆ ಆಗುತ್ತೆ. ಫಸ್ಟಿಗೆ ನಮಗೆ ತುಳಸಿ ಬೇಕು. ನಾನೀಗ ಫಸ್ಟಿಗೆ ಚಿಗುರು ಈ ಥರ ತೆಗಿತಾ ಇದ್ದೀನಿ. ಸ್ವಲ್ಪ ತುಳಸಿ ಬೇಕು. ಇನ್ನು ನಮಗೆ ಬೇಕಾಗಿರೋದು ನೀಮ್ ಲೀಫು ಸ್ವಲ್ಪ ತಗೊಳ್ಳಿ. ನೀಮ್ ಲೀಫ್ ಇಲ್ಲದವರಾಗಿದ್ದರೆ ನೀಮ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಫ್ರೆಶ್ ಆಗಿ ಸಿಕ್ಕಿದರೆ ಫ್ರೆಶ್ ಆಗಿ ತಗೊಳ್ಳೋದೇ ಒಳ್ಳೆಯದು. ಮತ್ತು ನಮಗೆ ಈ ಥರ ಹೂವು ಬೇಕು. ಈ ಹೂವು ಯಾವ ಕಲರ್ ಆದರೂ ತೊಂದರೆ ಇಲ್ಲ, ಇದ್ದರೆ ತಗೊಳ್ಬೋದು. ಇದು ಹೇರಿಗೆ ಅಂತೂ ತುಂಬ ಒಳ್ಳೆಯದು. ಇದು ಕೂಡ ಸ್ವಲ್ಪ ಈ ಥರ ತಗೊಳ್ಬೇಕು. ಇನ್ನು ನಮಗೆ ಈ ಒಂದು ಎಲೆ ಬೇಕಾಗಿರೋದು, ಇದಂತೂ ಹೇರಿಗೆ ತುಂಬ ಒಳ್ಳೆಯದು. ನಮಗೆ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗಲಿಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮೊದಲಿಂದಲೇ ಯೂಸ್ ಮಾಡಿ ಬರುವಂಥ ಒಂದು ನ್ಯಾಚುರಲ್ ಶ್ಯಾಂಪು ಇದು. ಕನ್ನಡದಲ್ಲಿ ಇದನ್ನು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದು ಹೀಗೆ ಬಳ್ಳಿಯಾಗಿ ಹೋಗ್ತದೆ. ಇದರಲ್ಲಿ ಗೊಂಚಲು ದ್ರಾಕ್ಷಿ ಥರ ಒಂದು ಕಾಯಿ ಕೂಡ ಆಗುತ್ತೆ. ಈ ಥರ ಸ್ವಲ್ಪ ಎಲೆ ಇದು ನಾನು ತಗೊಂಡಿದ್ದೀನಿ. ಇನ್ನು ನಮಗೆ ದಾಸವಾಳ ಹೂ ಬೇಕು. ದಾಸವಾಳ ಕೂಡ ಕೆಂಪೇ ಆಗಬೇಕಂತಿಲ್ಲ, ಯಾವುದಿದ್ದು ಉಂಟೋ ಅದು ತಗೊಳ್ಳಿ. ನಿಮ್ಮ ಹತ್ರ ಯಾವುದಿರೋದು ಅದು ತಗೊಳ್ಬೋದು. ಮತ್ತು ದಾಸವಾಳ ಎಲೆ ಕೂಡ ಇದಕ್ಕೆ ತಗೊಳ್ಬೋದು. ಇದು ಈ ಒಂದು ಹೇರ್ ಪ್ಯಾಕ್ ವಾರದಲ್ಲಿ 2 ಅಥವಾ 3 ಸಲ ಯೂಸ್ ಮಾಡಿದರೆ ಖಂಡಿತ ನಿಮಗೆ ಕೂದಲು ಉದುರೋದು ಕಡಿಮೆಯಾಗಿ ಡ್ಯಾಂಡ್ರಫ್ ಎಲ್ಲ ಕಡಿಮೆಯಾಗಿ ಕೂದಲು ಬರುತ್ತೆ. ಮತ್ತು ನಾನು ಇಲ್ಲಿ ಅಲೋವೆರಾ ಕೂಡ ತಗೊಂಡಿದ್ದೀನಿ. ಫ್ರೆಶ್ ಅಲೋವೆರಾ ಇದ್ದರೆ ಫ್ರೆಶನ್ನು ತಗೊಳ್ಳಿ, ಇಲ್ಲದಿದ್ದರೆ ಅಲೋವೆರಾ ಜೆಲ್ ನಮಗೆ ತೆಗಿಲಿಕ್ಕೆ ಸಿಗುತ್ತೆ ಅಲ್ಲ, ಅದನ್ನು ತಗೊಳ್ಬೋದು. ಈ ಥರ ಕಟ್ ಮಾಡಿ ಇದರ ಯೆಲ್ಲೋ ಕಲರ್ ಜೆಲ್ ಹೋಗಬೇಕು, ನಂತರ ಯೂಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಅದು ಅಲರ್ಜಿ ಆಗುತ್ತೆ ಅಲ್ಲ. ಇದರ ಎಲ್ಲನೂ ಕೂಡ ನಾನೀಗ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ರುಬ್ಬಿದ ನಂತರ ಇದನ್ನು ಒಂದು ಬಟ್ಟೆ ಅಥವಾ ಏನಾದರೂ ಯೂಸ್ ಮಾಡಿ ಸೋಸ್ಕೊಳ್ಳಿ. ಇದರಲ್ಲಿ ಕಸ ಎಲ್ಲ ಇರುತ್ತೆ ಅಲ್ಲ, ಅದನ್ನು ಹಾಗೆ ಡೈರೆಕ್ಟಾಗಿ ಕೂದಲಿಗೆ ಅಪ್ಲೈ ಮಾಡಬೇಡಿ. ಈ ಹೇರ್ ಪ್ಯಾಕ್ ಹಾಕುವಂಥ ಮುಂಚೆ ಚೆನ್ನಾಗಿ ಹೇರ್ ಆಯಿಲ್ ಮಾಡ್ಕೊಳ್ಳಿ. ಡೀಪ್ ಆಯಿಲಿಂಗ್ ಮಾಡಿದ ನಂತರ ಈ ಒಂದು ಹೇರ್ ಪ್ಯಾಕನ್ನು ಯೂಸ್ ಮಾಡಿ ತಲೆಗೆ ಸ್ನಾನ ಮಾಡಿ ನಾರ್ಮಲ್ ವಾಟರ್ನಲ್ಲಿ ತಲೆ ತೊಳೆದ್ರೆ ಸಾಕು. ಇನ್ನು ಬೇರೆ ಕಂಡೀಷ್ನರು ಶಾಂಪೂ ಏನೂ ಹಾಕಬೇಕಾದ ಅಗತ್ಯ ಇಲ್ಲ. ನ್ಯಾಚುರಲ್ ಶಾಂಪೂ ಇದು. ಖಂಡಿತ ಟ್ರೈ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.